ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ ಫ್ರೆಂಡ್ಸ್. ನೋಡಿ, ಇವತ್ತೊಂದು ಸ್ಪೆಷಲ್ ವಿಡಿಯೋ ಆಗ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ತುಂಬ ದೊಡ್ಡದೇನಲ್ಲ, ಸ್ವಲ್ಪ ಚಿಕ್ಕದು. ನೋಡಿ, ಫಸ್ಟು ನಿಮಗೆ ಇದು ತೋರಿಸ್ತಾ ಇದ್ದೀನಿ. ಬಿಲ್ಲು ಏನಂದರೆ ನೋಡಿ, ಇಲ್ಲಿದೆ. ನಂದು ಓಲ್ಡು ಹಳೇದಿತ್ತು, ಹಳೇದು ಕೊಟ್ಬಿಟ್ಟು ನೋಡಿ ಇಷ್ಟ ಆಗಿದೆ. ನಂದು ಹಳೇದು, ನಾನು ಹೊಸದ್ರ ಬಿಲ್ ಒಂದು ಇಷ್ಟ ಆಗಿದೆ ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ನಾನು ರಿಟರ್ನ್ ಕೊಟ್ಟಿರೋದು. ಇದು ಹಳೇದು ಹೊಸದು. ನೋಡಿ, ಇದು ಹೊಸದ್ರ ಬಿಲ್ ಇಷ್ಟ ಆಗಿದೆ. ನಾನು ಇಷ್ಟು ಕೊಟ್ಟಿಲ್ಲ, ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಒಂದು ವಿಷಯ ಏನಂದರೆ ಫ್ರೆಂಡ್ಸ್, ನನಗೆ ಮೇಕಿಂಗ್ ಚಾರ್ಜ್ ಎಷ್ಟು ಹಾಕಿದ್ದಾರೆ ಗೊತ್ತಾ? ಇವರು ಮೇಕಿಂಗ್ ಚಾರ್ಜ್ ಬಂದ್ಬಿಟ್ಟು 28% ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, GST 3% ಅಂತ ಹೇಳಿದ್ರು. ಇದು ಮೇಕಿಂಗ್ ಚಾರ್ಜ್ ಬಂದ್ಬಿಟ್ಟು 28% ಅಂತೆ ಫ್ರೆಂಡ್ಸ್. ನೋಡಿ, ಇಲ್ಲಿದೆ ನೋಡಿ, 28% ಎಷ್ಟಿದೆ ನೋಡಿ. ಒಬ್ಬ ಏನಾದರೂ ತೊಗೊಳ್ಬೇಕು ಅಂತಂದರೆ ನಾವು ಮೇಕಿಂಗ್ ಚಾರ್ಜ್ ಕೊಡೋಕ್ಕಾಗ್ದೇ ಹೆದರ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಆ ಥರ ಇದೆ ಇವತ್ತು. ಏನಾದರೂ ಗೋಲ್ಡು ಸಿಲ್ವರ್ ತೊಗೊಳ್ಬೇಕಾದ್ರೆ ಗೋಲ್ಡ್ಗೆ ಇಷ್ಟು ಇರಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸಿಲ್ವರು, ಅದಕ್ಕೋಸ್ಕರ ಇಷ್ಟಿದೆ ಏನೋ ಗೊತ್ತಾಗ್ತಿಲ್ಲ. ಇದೇನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಹಳೆ ಚೈನ್ ಇತ್ತು ಫ್ರೆಂಡ್ಸ್. ಅದು ಚೈನು ಚೆನ್ನಾಗೇ ಇತ್ತು. ಇದೇ ಶಾಪಲ್ಲೇ ತೊಗೊಂಡಿದ್ದು ಫಸ್ಟ್. ನಾನು ಮಲಬಾರಲ್ಲೇ ತೊಗೊಂಡಿದ್ದು. ಅದೇನಂದರೆ ಇಲ್ಲಿದೆಯಲ್ವ, ಈ ಕೊಂಡಿ ಸೌದೋಗಿತ್ತು. ಇದು ಹಿಂಗೆ ಫೋಲ್ಡಾಗಿ 2-3 ಸರ್ತಿ ನನ್ನ ಕಾಲಿಂದ ಹೊರಗಡೆ ಬಿಚ್ಚಿ ಬಂದಿತ್ತು. ಅದು ರಿಪೇರ್ ಮಾಡಿಕೊಡಿ ಅಂದರೆ ಮಾಡಲ್ಲ ಅಂದರು ಶಾಪಲ್ಲಿ. ಬೇರೆ ಕಡೆ ಇಲ್ಲಿ ಎಲ್ಲಿ ರಿಪೇರ್ ಮಾಡ್ತಿಲ್ಲ ಫ್ರೆಂಡ್ಸ್, ಬೆಂಗಳೂರಲ್ಲಿ. ನನಗೆ ಗೊತ್ತಿಲ್ಲ, ಅದಕ್ಕೆ ಹೊಸದೇ ತೊಗೊಂಡೆ ನಾನು. ನೋಡಿ ಫ್ರೆಂಡ್ಸ್, ಡಿಸೈನ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಲಾಸ್ಟು ಹೊಸದು ತೊಗೊಂಡಾಗ ಕೂಡ ನಾನು ಫ್ರೆಂಡ್ಸ್ ನಿಮಗೆ ಡಿಸೈನ್ ಹಾಕಿದ್ದೆ, ನೋಡಿದ್ದೀರಾ ನೀವು. ಅದನ್ನು ಕೂಡ ನನ್ನ ಚಾನಲ್ನಲ್ಲಿದೆ. ಅದನ್ನೇ ಹಳೇದಾಗಿ ಈ ಕೊಂಡಿ ಸೌದೋಗಿತ್ತಲ್ವ, ಅದನ್ನು ಕೊಟ್ಬಿಟ್ಟು ಹೊಸದು ತೊಗೊಂಡು ಬಂದಿದ್ದೀನಿ. ನನಗೆ ಕೊಂಡಿ ಮಾತ್ರ ಹೋಗಿದ್ದಿದ್ದು, ಇನ್ನೇನಾಗಿರಲಿಲ್ಲ. ಚೈನ್ ಚೆನ್ನಾಗೇ ಇತ್ತು. ಹೇಗಿದೆ ಫ್ರೆಂಡ್ಸ್ ಡಿಸೈನು? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ತೋರಿಸ್ತೀನಿ ನೋಡಿ. ನನಗೆ ಇದರಲ್ಲಿ ಡಿಸೈನು ಹೊಸದಾಗಿ ಅನಿಸಿದ್ದೇನೆಂದರೆ ಇಲ್ಲಿ ನೋಡಿ, ಇಲ್ಲಿಗೆ ಸ್ವಲ್ಪ ಹೊಸ ಥರ ಅನಿಸ್ತು. ಇರೋದ್ರಲ್ಲೇ ಇದೆ ಬೆಸ್ಟ್ ಡಿಸೈನ್ ಇತ್ತು ಫ್ರೆಂಡ್ಸ್. ಅದಕ್ಕೆ ಇದನ್ನೇ ತಗೊಂಡೆ ನಾನು ಫ್ರೆಂಡ್ಸು. ನಾನು ಹಳೇದು ಕೊಟ್ಟಿದ್ದು ಎಷ್ಟಿತ್ತು ತೂಕ ಅಂದರೆ 76 ಗ್ರಾಮ್ ಇತ್ತು ಫಸ್ಟು ತಗೊಂಡಾಗ ಫ್ರೆಂಡ್ಸ್. ಅದು ಇವಾಗ ಎಲ್ಲ ಕಾಯಿಸಿ ತೆಗೆದ ನಂತರ 73 ಗ್ರಾಮ್ ಆಯಿತು. ಅದ್ರ ಮೇಲೆ 80% ತೊಗೊಂಡಿದ್ದಾರೆ ಫ್ರೆಂಡ್ಸ್ ನಂದು ಹಳೇದು ಚೈನು. ಅದು ಯಾಕೆಂದರೆ ಅದೇ ಶಾಪಲ್ಲಿ ತೊಗೊಂಡಿರೋದ್ರಿಂದ 80% ತೊಗೊಂಡಿದ್ದಾರೆ. ಬೇರೆ ಹೊರಗಡೆ ಅದರದ್ದಾದರೆ 50% ತೊಗೊತಾರಂತೆ ಫ್ರೆಂಡ್ಸ್ ಅವರು. ನಾನು ಅದಕ್ಕೋಸ್ಕರ ಬಿಲ್ ಕೂಡ ಇತ್ತು ನನ್ನ ಹತ್ರ. ಅವ್ರದ್ದು ಇಲ್ಲಿ ಮಾರ್ಕ್ ಇರುತ್ತೆ, ಬಿಲ್ ಇಲ್ಲದೆ ಇದ್ದರೂ ಕೂಡ ಅವ್ರ ಶಾಪದ ಮಾರ್ಕ್ ಇಲ್ಲಿ ಇರುತ್ತೆ, ನೇಮು. ಅದು ನೋಡಿ ತೊಗೊಳ್ತಾರಂತೆ ಅವರು. ಈ ಬಿಲ್ಲು ಇಟ್ಕೊಂಡಿದ್ದೆ ನಾನು, ಹೆಂಗಾದರೂ ಇರಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.